ಪಾಪ ಜಾಸ್ತಿ ತೊಂದರೆ ಆಗ್ತಾ ಇದೆ. ಅದು ಏನು ಕಸಾನಲ್ಲಿ ಅದು ಕೋಳಿದು ಎಲ್ಲ ಗಲೀಜು ಅದೆಲ್ಲ ತಗೊಂಡ್ ಬಂದು ಇಲ್ಲಿ ಹಾಕ್ಬಿಟ್ರೆ ನೋಡಿ ಯಾವ ರೀತಿ ತರ ಇದೆ. ಇಲ್ಲಿ ಏನಾಗ್ತಾರೆ ತಗೊಂಡ್ ಬಂದು ನೈಟ್ನಲ್ಲಿ ಯಾವಾಗ ಹಾಕ್ಬಿಡ್ತಾರೆ ವಾಸನೆಗೆ. ಇಲ್ಲಿ ಪಾಪ ಇಲ್ಲಿ ಇರೋ ಜನಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ. ಅದು ಇನ್ಫೆಕ್ಷನ್ಗೆ ಮಕ್ಕಳಿಗೆಲ್ಲ ಕೈಲ ಬಂದ್ಬಿಡ್ತಾ ಇದೆ. ಅದು ಸುಮಾರು ಜನ ನಮಗೆ ಕಂಪ್ಲೇಂಟ್ ಮಾಡ್ತಾರೆ, ಈ ಥರ ಜಾಸ್ತಿ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ. ಇನ್ನು ನಾನು ಇರೋದೇ ಜನ ಸೇವೆ ಮಾಡೋಕ್ಕೆ, ಇನ್ನು ನಾನು ಜನಗೆ ತೊಂದರೆ ಆಗ್ತಾಯಿದೆ ಅಂತೇಳಿ ನಾನು JCP ತೊಗೊಂಡ್ಬಂದು ನಮ್ಮ ನಗರಸಭೆಯಿಂದ ನಮ್ಮ ಕಮಿಷನರ್ ಸಾಹೇಬ್ರಿಗೆ ಮನವಿ ಮಾಡಿ, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಮನವಿ ಮಾಡಿ ಅದು ತೊಗೊಂಡ್ಬಂದು ನಂಗೆ ಅವಾಗವಾಗ ನಾನು JCP ತೊಗೊಂಡ್ಬಂದು ಕ್ಲೀನ್ ಮಾಡ್ತೀನಿ. ಬಟ್ ಇದು ಕ್ಲೀನ್ ಮಾಡೋ ಇವಾಗ ಅಲ್ಲಿ ಮೇನ್ ರೋಡ್ನಲ್ಲಿ ಏನಾಗಿದೆ, ಅಲ್ಲಿ ಮೆಶ್ ಕಟ್ಟಿದ್ದಾರೆ, ಅಲ್ಲಿ ಮರ ಎಲ್ಲ ಹಾಕ್ಬಿಟ್ಟು ಮೆಶ್ ಕಟ್ಟಿದ್ದಾರೆ. ಅಲ್ಲಿ ಹಾಕಕ್ಕೆ ಇವಾಗ ಜಾಗ ಇಲ್ಲ. ಅಲ್ಲಿಂದ ತೊಗೊಂಡ್ಬಂದೆಲ್ಲ ಮೂಟೆಗಳು ತೊಗೊಂಡ್ಬಂದು ಈ 2 ವೀಲರಲ್ಲಿ ಆಟೋನಲ್ಲಿ ತೊಗೊಂಡ್ಬಂದು ಇಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಅದು ಇಲ್ಲಿ ಬಿಸಾಕೋ ಜಾಗದಲ್ಲಿ ನೀವು ನಗರಸಭೆಯಿಂದ ಗಾಡಿ ಬರ್ತದೆ, ಅದು ಹಾರನ್ನೆಲ್ಲ ಹೊಡಿತಾರೆ ಅವ್ರು ಬಂದು, ಮನೆ ಹತ್ರ ಬಂದು ಸೀಟಿ ಹೊಡಿತಾರೆ. ಆ ಗಾಡಿನಲ್ಲಿ ಹಾಕ್ಬಿಟ್ರೆ ಏನು ಯಾರಿಗೂ ತೊಂದರೆ ಇರೋದಿಲ್ಲ. ನೀವು ಕರೆಕ್ಟ್ ಟೈಮ್ಗೆ ಕಸ ಗಾಡಿನಲ್ಲಿ ಹಾಕ್ಬಿಟ್ರೆ ಪಾಪ ತೊಗೊಂಡೋಗ್ಬಿಟ್ಟು ಅವರು ಎಲ್ಲೋ ಕಸ ಜಾಗದಲ್ಲಿ ಹಾಕ್ತಾರೆ. ನೀವು ತೊಗೊಂಡ್ಬಂದು ಇಲ್ಲಿ ಹಾಕ್ಬಿಟ್ಟು ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದೀರಾ. ದಯವಿಟ್ಟು ನನ್ನ ಕಡೆಯಿಂದ ಒಂದು ಮನವಿ ಏನಂದರೆ, ಯಾರು ಇಲ್ಲಿ ಕಸ ಹಾಕಕ್ಕೆ ಹೋಗ್ಬೇಡಿ. ಯಾಕಂದರೆ ಸುಮಾರು ಸತಿ ನಾನು 106 ಸತಿ ನಾನು ಕ್ಲೀನ್ ಮಾಡಿದ್ದೀನಿ. ಇಲ್ಲಿ 1 ಸತಿ 2 ಸತಿ ಅಲ್ಲ, 106 ಸತಿ ಇಲ್ಲಿರೋ ಜನಕ್ಕೆ ಗೊತ್ತು ನನಗೆ ಯಾವಾಗ ತೊಂದರೆ ಆಗ್ತದೆ ನಾನು ಕ್ಲೀನ್ ಮಾಡಿದ್ದೀನಿ. ಇವಾಗ ನೋಡಿ, ಯಾರೋ ಮೊನ್ನೆ ಕಮಿಷನರ್ ಸಾಹೇಬ್ರಿಗೆ ನಾನು ಹೋಗಿ ಸರ್ ಇದು ಸ್ವಲ್ಪ ಕ್ಲೀನ್ ಮಾಡಿ ಅಂದರೆ, ಯಾರೋ 180ನಲ್ಲಿ ನಮ್ಮದು 9 ಗುಂಟೆ ಜಾಗ ಇದೆ ಅಂತ ಹೇಳಿ ಬಂದು ಅರ್ಜಿ ಕೊಟ್ಟಿದ್ದಾರೆ. ಅದು ಕ್ಲೀನ್ ಮಾಡಿದ್ರೆ ತಿರ್ಗಾ ಅವ್ರು ಬಂದು ಒಂದು ಇದು ಮಾಡ್ತಾರೆ ಅಂತ ಹೇಳ್ತಾರೆ. ಸರ್ ನೀವು ಕ್ಲೀನ್ ಮಾಡೋಕ್ಕೆ ಬಿಡಿ, ಯಾರನ್ನ ಬಂದರೆ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಸಹಕಾರ ಕೊಡ್ತೀರಿ. ಯಾರನ್ನ ಇರಲಿ, ಅದು ಬಂದು ಡಿ ಸಿ ಸಾಹೇಬ್ರ ಮುಖಾಂತರ ಬರಲಿ ಅವರು. ಇಲ್ಲಾಂದರೆ ಯಾರನ್ನ ಪ್ರೈವೇಟ್ ಯಾರನ್ನ ಸರ್ವೆ ಮಾಡೋ ಕರ್ಕೊಂಡು ಬಂದರೆ ನಾವೇ ಅವ್ರಿಗೆ ಗಲಾಟೆ ಮಾಡಿ ನಿಮ್ಮ ಜೊತೆಯಲ್ಲಿ ನಾವು ಇಡ್ತೀರಿ ಅಂತೇಳಿ ಕಮಿಷನರ್ ಸಾಹೇಬ್ರಿಗೂ ಹೇಳಿದ್ದೀನಿ. ಇನ್ನು ಅವ್ರ ಜಾಗ ಸುಮಾರು 50 ವರ್ಷ 60 ವರ್ಷದಿಂದ ಈ ಜಾಗ ಕೇಸ್ ನಡೀತಾ ಇದೆ. ಇವಾಗ ನಮ್ಮ ಜಾಗ ಅಂತ ಹೇಳಿ ಬಂದು ಅವರು 9 ಗುಂಟೆ ಜಾಗ ಇದೆ ಎಲ್ಲೋ ಅಂತ ಬರ್ತಾರೆ. 50 ವರ್ಷ ಏನು ಮಾಡ್ತಾಯಿದ್ರು ನೀವು? ಏನು ಮನೇಲಿ ಏನು ಮಲ್ಕೊಂಡಿದ್ರ ನೀವು? ಬಂದು ನಿಮ್ಮ ಜಾಗ ಇದ್ದಿದ್ರೆ ತೊಗೊಳ್ಬೇಕಾಗಿತ್ತು. ಇವಾಗ ಬಂದುಬಿಟ್ಟು ನೀವು ಸುಮ್ಮನೆ ನಮ್ಮ ಜಾಗ ಇದೆ ಅಂತ ಹೇಳಿ ಜನಕ್ಕೆ ತೊಂದರೆ ಕೊಟ್ಟು ಅಲ್ಲಿ ನಗರಸಭೆಯಲ್ಲಿ ಹೋಗ್ತೀರಾ, ಅಲ್ಲಿ ಹೇಳ್ತೀರಾ. ಅಲ್ಲಿ ಅವ್ರು ಕ್ಲೀನ್ ಮಾಡೋಕ್ಕೆ ಪಾಪ ಜಾಸ್ತಿ ಇದು ಮಾಡ್ತಾ ಇದ್ದಾರೆ. ಯಾರಿಗೂ ತೊಂದರೆ ಕೊಡೋಕೆ ಹೋಗ್ಬಿಡಿ. ಯಾರನ್ನ ಬಂದು ಇಲ್ಲಿ ಏನಾದರೂ ಪ್ರೈವೇಟ್ ಸರ್ವೆ ಮಾಡೋರ್ಗೆ ಬಂದು ಇದು ಮಾಡಿದ್ರೆ ಅದು ನಾವು ಇಲ್ಲಿ ಇರೋ ಜನಗೆ ಜೊತೆಯಲ್ಲಿ ತೊಗೊಂಡು ಅದು ನಿಮಗೆ ಸಕ್ತಾಗಿ ಪಾಠ ಕಳಿಸ್ತೀರಿ. ಏನಾದರೂ ನೀವು ಇಲ್ಲಿ ಬರ್ಬೇಕಂದ್ರೆ DC ಸಾಹೇಬ್ರ ಮುಖಾಂತರ ಅವ್ರ ಆದೇಶ ಮೇಲೆ ನೀವು ಇಲ್ಲಿ ಬರ್ರಿ. ಇಲ್ಲಾಂದರೆ ಯಾರೂ ಇಲ್ಲಿ ಬರಬಾರ್ದು. ಇಲ್ಲಿ ಯಾರನ್ನ ಅವರು ಆದೇಶ ಇಲ್ದಿರ ಬಂದರೆ ಗಲಾಟೆಗಳಾಗ್ತದೆ, ನೀವು ಏಟ್ ತಿನ್ಕೊಂಡು ಹೋಗ್ತೀರಾ ಅಂತ ನಾನು 2 ಮಾತು ಮಾತಾಡ್ತೀನಿ.